ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನನ್ನ ಇವತ್ತಿನ ದಿನ ಬೆಳಗ್ಗೆ ಒಂದು ಲೋಟ ನೀರು ಕುಡಿಯೋದ್ರಿಂದ ಸ್ಟಾರ್ಟ್ ಆಗಿತ್ತು. ಬೆಳಗ್ಗೆ ಎದ್ದೇಳ್ತಿದ್ದಂಗೆ ಅಮ್ಮ ಆಲ್ರೆಡಿ ರೊಟ್ಟಿ ಮಾಡೋಕ್ಕೆ ಹಿಟ್ಟು ಕಲಿಸ್ತಾಯಿದ್ರು. ಅವ್ರಿಗೆ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ. ಅಷ್ಟರಲ್ಲಿ ಆಲ್ರೆಡಿ ಟ್ರೈನಿಗೆ ಟೈಮ್ ಆಗಿತ್ತು. ಸೊ ಬೇಗ ತಿಂಡಿ ತಿಂದ್ಕೊಂಡು ಟ್ರೈನ್ ಹತ್ತಿ ಹೊರಟೆ ಬೆಂಗಳೂರು ಕಡೆಗೆ. ಸೊ ಹಾಗೆ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಟೈಮ್ ಪಾಸ್ ಮಾಡೋಕ್ಕೆ ಅಂತ ಒಂದು ಬುಕ್ ಇಟ್ಕೊಂಡಿರ್ತೀನಿ ನಾನು ಯಾವಾಗಲೂ ಜೊತೆಗೆ. ಸೊ ಬುಕ್ ಓದ್ತಾ ಇದ್ದೆ. ನೋಡ್ತಾ ಇದ್ದಂಗೆ ತುಮಕೂರು ಬಂದಿದ್ದೆ ಗೊತ್ತಾಗಲಿಲ್ಲ. ಸೊ ಅದಾದಮೇಲೆ ಚಿಕ್ಕಬಳ್ಳಾಪುರ ಸ್ಟಾಪಲ್ಲಿ ನಾನು ಇಳ್ಕೊಂಡೆ. ನನ್ನ ಹಸ್ಬೆಂಡ್ ಅಲ್ಲಿಗೆ ಬಂದಿದ್ದರು ನಾನು ಪಿಕ್ ಮಾಡೋಕ್ಕೆ ಅಂತ. ಸೊ ಇಬ್ಬರು ಒಟ್ಟಿಗೆ ಹೋಗಿದ್ವಿ. ದಾರಿ ಮಧ್ಯದಲ್ಲಿ ಒಂದು ಬಟ್ಟೆ ಅಂಗಡೀಲಿ ಸ್ವಲ್ಪ ಬಟ್ಟೆ ಎಲ್ಲ ಶಾಪ್ ಮಾಡಿಕೊಂಡು ಮನೆಗೆ ಹೋದ್ವಿ. ಮನೇಲಿ ಒಂದು ಬಾಗಿಲಿಗೆ ಹಾಕೋಕ್ಕೆ ಅಂತ ಒಂದು ಡಿಸೈನ್ನ ರೆಡಿ ಮಾಡಿದ್ದೆ. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಅಂತ ಅನಿಸ್ತು. ಸೊ ಅದನ್ನು ದೇವ್ರ ಮನೆ ಬಾಗಿಲಿಗೆ ಹಾಕಿದ್ರೆ ಯಾವ ಥರ ಕಾಣುತ್ತೆ ಅಂತ ಹಾಕ್ಬಿಟ್ಟು ಚೆಕ್ ಮಾಡ್ತಾಯಿದ್ದೆ. ಚೆನ್ನಾಗಿ ಕಾಣಿಸ್ತಿತ್ತು. ಅದಾದಮೇಲೆ ಊರಿಂದ ತಂದಿರೋ ಅಂಥ ಎಲ್ಲ ಸಾಮಾನುಗಳನ್ನ ಜೋಡಿಸ್ದೆ. ನನ್ನ ಹಸ್ಬೆಂಡ್ ಹೊಟ್ಟೆ ಹಸೀತಾ ಇತ್ತು ಅಂತ ಸ್ವಲ್ಪ ಗಿರ್ಮಿಟ್ ಮಾಡ್ತೀನಿ ಅಂತ ಮಾಡ್ತಾಯಿದ್ರು. ಸೊ ಮಾಮೂಲಿ ತೆಂಗಿನೆಣ್ಣೆ ಹಾಕಿ ಒಗ್ಗರಣೆಗೆ ಈರುಳ್ಳಿ, ಮೆಣಸಿನ್ಕಾಯಿ ಟೊಮೊಟೊ ಎಲ್ಲದನ್ನೂ ಹಾಕಿ ಬಾಡಿಸಿದ್ರು. ನಾನು ಸ್ವಲ್ಪ ಕಡಲೆನ ಪುಡಿ ಮಾಡಿಕೊಟ್ಟೆ. ಅದಾದಮೇಲೆ ಸ್ವಲ್ಪ ಹುಣಸೆ ಹುಳಿನ ಅದಕ್ಕೆ ಆ್ಯಡ್ ಮಾಡಿ ಮಂಡಕ್ಕಿ ಅಥವಾ ಪುರಿನ ಅದಕ್ಕೆ ಸೇರಿಸಿ ಮೇಲ್ಗಡೆ ಸ್ವಲ್ಪ ಕಡಲೆ ಪುಡಿನ ಉದುರಿಸಿದ್ರು. ತುಂಬ ಚೆನ್ನಾಗಿತ್ತು ಟೇಸ್ಟು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.